ಅಪೇಕ್ಷಾ ದಿನ ರೆಡಿ ಮಾಡೋ ಥರ ನನ್ನ ರೆಡಿ ಮಾಡಲ್ವಾ? ಮಾಡಲ್ಲ. ಯಾಕೋ? ಯಾಕೆ ಅಂದರೆ ನಂಗೆ ಮೂಡಿಲ್ಲ. ಮೂಡಿಲ್ವಾ? ಯಾಕೆ? ಯಾಕೆ ಅಂದರೆ ಇವಾಗ ನೀವು ಫುಲ್ ಬ್ಯುಸಿ ಆಗಿದ್ದೀರಾ. CFO ಆದಮೇಲಂತೂ ನಿಮಗೆ ನನಗೋಸ್ಕರ ಟೈಮೇ ಇಲ್ಲ. ಸೊ ನಾನು ಯಾಕೆ ನಿಮಗೋಸ್ಕರ ಟೈಮ್ ಮಾಡ್ಕೋಬೇಕು? ಓ ಹಾಗೆ. ಹಾಗೆ. ಏನು ಮಾಡೋದು, ಈ ಕೆಲಸ ಅನ್ನೋದಿದೆಯಲ್ಲ, ಯಾವ ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಅಪೇಕ್ಷೆ ಏನು ಗೊತ್ತಾ, ನನಗೂ ಅನ್ಸುತ್ತೆ ಹೆಂಡತಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಆಮೇಲೆ ಯಾವುದೇ ಮ್ಯಾಟ್ರ್ ಇಲ್ಲದೆ ಗಂಟೆಗಟ್ಟಲೆ ಮಾತಾಡಬೇಕು, ಔಟಿಂಗ್ ಹೋಗಬೇಕು, ಚಾಟಿಂಗ್ ಮಾಡಬೇಕು. ಆಮೇಲೆ ಕಾರ್ನರ್ ಸೀಟಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕು. ಆಮೇಲೆ ಆದಷ್ಟು ಹೆಂಡತಿನ ಖುಷಿಯಾಗಿಡೋದಕ್ಕೆ ಟ್ರೈ ಮಾಡಬೇಕು ಅಂತ. ನಿಜವಾಗ್ಲೂ? ಅಫ್ಕೋರ್ಸ್. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ನೀವು ನನ್ನ ಇಲ್ಲಿ ಎಷ್ಟು ಮಿಸ್ ಮಾಡ್ಕೋತಾ ಇರ್ತೀರಾ, ನಾನು ಕೂಡ ನಿಮ್ಮನ್ನ ಆಫೀಸಲ್ಲಿ ಅಷ್ಟೇ ಮಿಸ್ ಮಾಡ್ಕೋತಾ ಇರ್ತೀನಿ. ಅಪೇಕ್ಷಾ, ನೀವು ಬರೀ ನನ್ನ ಹಾರ್ಟಲ್ಲಿ ಮಾತ್ರ ಇಲ್ಲ, ನನ್ನ ಲ್ಯಾಪ್ಟಾಪ್ ಪಾಸ್ವರ್ಡಲ್ಲಿ ಕೂಡ ನೀವೇ ಇದ್ದೀರಾ. ನನ್ನ ಫೋನ್ ಸ್ಕ್ರೀನ್ ಸೇವರಲ್ಲೂ ನೀವೇ ಇದ್ದೀರಾ ಅಂದಮೇಲೆ ನೀವು ನನಗೆ ಎಷ್ಟು ಇದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಇದು ಅಂದರೆ ಅದೇ ಕಣ್ರಿ, ಲವ್. ಐ ಮೀನ್ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರಲ್ಲ, ಅದೇನೋ ಎದೆ ಬಗ್ದು ತೋರಿಸೋದು ಅಂತ. ಐ ಮೀನ್ ಈಗಿನ ಕಾಲದಲ್ಲಿ ಒಬ್ಬರು ಫೋನ್ ಸ್ಕ್ರೀನ್ ಸೇವರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾರ ಹೃದಯದಲ್ಲಿ ಯಾರಿದ್ದಾರೆ ಅಂತ. ಹೌದಾ? ಯಾ, ಅಫ್ಕೋರ್ಸ್. ಏನು ಗೊತ್ತಾ ಅಪೇಕ್ಷಾ, ನಾವು ಮುಂಚೆ ಥರನೇ ಇದ್ಬಿಡೋಣ. ಯಾವುದೇ ಥರದ ಜಗಳ ಇಲ್ಲ, ಕಂಪ್ಲೇಂಟ್ ಇಲ್ಲ, ಓನ್ಲಿ ಲವ್. ಇದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ನನ್ನ ಜೊತೆ ಹೇಗಿರ್ತೀರೋ ಹಾಗೆ ನಾನು ನಿಮ್ಮ ಜೊತೆ ಇರ್ತೀನಿ. ನೀವು ಇಷ್ಟು ಹೇಳಿದ್ರಲ್ಲ, ಬಿಡಿ, ದೂಸರ ಮಾತೇ ಇಲ್ಲ. ಐ ಮೀನ್ ನಿಮ್ಮನ್ನ ಖುಷಿಯಾಗಿಡೋದು ನನ್ನ ಡ್ಯೂಟಿ ಅಂತ ಅಂದ್ಕೊಂಡು ನೀವು ಹೇಗೆ ಹೇಳ್ತೀರೋ ಹಾಗೆ ಇದ್ಬಿಡ್ತೀನಿ. ಓಕೆ? ನೀವು ಹೇಳಿದ್ ಕೇಳಿ ನಂಗೆ ತುಂಬ ಖುಷಿ ಆಯಿತು. ನಿಮಗೆ ಖುಷಿಯಾಗಿದೆ ಅನ್ನೋದು ಕೇಳಿ ನನಗೆ ತುಂಬ ಖುಷಿ ಆಯಿತು. ವಾವ್, ನೋಡಿ ಈ ಸ್ಮೈಲ್ ನೋಡಿ, ಎಷ್ಟು ಅವರ್ಸ್ ಆಗೋಗಿತ್ತು. ಅವರ್ಸ್ ಆಗೋಯ್ತಾ? ಮತ್ತೆ ಆಗ್ಲಿಂದ ಮುಖ ಊದ್ಕೊಂಡು ಕೂತಿದ್ರಲ್ಲ. ಅಪೇಕ್ಷಾ, ಏನು ಗೊತ್ತಾ, ನೀವು ಯಾವಾಗಲೂ ಸ್ಮೈಲ್ ಮಾಡ್ತಾ ಇದ್ರೆ ತುಂಬ ಕ್ಯೂಟಾಗಿ ಕಾಣಿಸ್ತೀರ ಕಣ್ರಿ. ಆಮೇಲೆ ಸಾಕು ನನ್ನನ್ನು ಹೊಗಳಿದ್ದು ಸಾಕು. ಇವಾಗ ಬನ್ನಿ, ಆಫೀಸಿಗೆ ಲೇಟ್ ಆಯಿತು, ಭಾವ ಕಾಯ್ತಿರ್ತಾರೆ. ಇವಾಗ ಆಫೀಸಿಗೆ ಹೋಗಿ ಸಾಯಂಕಾಲ ಬೇಗ ಬನ್ನಿ, ಓಕೆನಾ? ಸರಿ, ಓಕೆ, ಬಾಯ್. ಬಾಯ್ ಬಾಯ್. ಕೂತ್ಕೊಳ್ಳಿ. ಅದಕ್ಕೆ ಪರವಾಗಿಲ್ಲ. ಓ, ನಿಮ್ಮ ಅಣ್ಣ ಹೇಳಿದ್ರೆ ಮಾತ್ರ ಕೂರ್ತೀರಾ, ನಾನು ಹೇಳಿದ್ರೆ ಕೂರಲ್ಲ ಅಲ್ವಾ? ಅಯ್ಯೋ ಹಂಗಲ್ಲ ಅದ್ಗೆ. ಮತ್ತೆ ಬನ್ನಿ, ಕೂತ್ಕೊಳ್ಳಿ, ಬನ್ನಿ. ಅಣ್ಣ ತಿನ್ಸಿದ್ರು, ಇವಾಗ ಅತ್ತಿಗೆ ತಿನ್ನಿಸ್ತಾರೆ. ಅದ್ಗೆ ಇವಾಗ ಪರವಾಗಿಲ್ಲ, ನಾನೇ ತಿಂತೀನಿ. ಶೋರ್? ಹಾ ಸರಿ, ಅಟ್ಲೀಸ್ಟ್ ಸ್ಪೂನ್ ಆದ್ರೂ ಕೊಡ್ತೀನಿ. ಏ ಗೌತಮ್ ಅವ್ರು, ನಾನೇನೋ ಹೇಳ್ಬೇಕು. ಫೋನ್ ಒಂದು ನಿಮಿಷ, ನನ್ನ ಫೋನ್ ಮೇಲಿದೆ, ತಗೊಂಡ್ಬರ್ತೀನಿ. ನೀವು ತಿಂತೀರಿ? ಹಾ, ಅಜ್ಜಿ ಅಜ್ಜಿ. ಅಯ್ಯೋ ಬಂಗಾರಿ, ಯಾಕವ್ವ ಅಳ್ತಾ ಇದೀಯಾ? ಅಜ್ಜಿ ಸಿಕ್ಕಿಲ್ವಾ? ಇಲ್ಲ, ನಿಮ್ಗೆಲ್ಲಾರು ಸಿಕ್ಕಿದ್ರ? ಇಲ್ಲ ಕಣವ, ನಾ ಎಲ್ಲ ಕಡೆ ಹುಡುಕ್ತೆ. ನಾನು ಎಲ್ಲ ಕಡೆ ಹುಡುಕ್ತೆ. ಈಗ ಅಮ್ಮ ಬಂದು ಬೈತಾಳೆ, ಮಾಡ್ಲಿ? ಸರಿ, ನೀನು ಅಳ್ಬೇಡ, ಅವಂಗೆ ಫೋನ್ ಮಾಡ್ಕೊಡ್ತೀನಿ, ನೀನು ಮಾತಾಡು. ಹೇಳು ಆಂಟಿ. ಅಮ್ಮ, ನಾನು. ಪುಟಿ, ನೀನಾ? ನಾಷ್ಟ ಮಾಡ್ದಾ? ಇಲ್ಲ ಅಮ್ಮ, ಅಜ್ಜಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಮ್ಮ. ಎಲ್ಲೋ ಹೋಗ್ಬಿಟ್ಟಿದ್ದಾಳೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಏನ್ ಹೇಳ್ತಿದ್ಯಾ ಕಂದ? ಅಜ್ಜಿ ಕಾಣಿಸ್ತಿಲ್ವಾ? ಎಲ್ಲಿ ಹೋಯ್ತು? ಗೊತ್ತಿಲ್ಲ ಅಮ್ಮ, ನಾನು ನೀರ್ ತರಕಂತ ಹೋಗಿನ್ನ, ಅವಾಗ ಅಜ್ಜಿ ಎಲ್ಲ ಹೋಗಿದ್ದಾಳೆ. ಅಯ್ಯೋ ದೇವ್ರೆ, ಇದೇನಪ್ಪ ಹಿಂಗಾಗೋಯ್ತು? ಅಲ್ಲ ಪುಟ್ಟಿ, ಎಲ್ಲ ಕಡೆ ನೋಡಿದ್ಯಾ?
ಅಕ್ಕಪಕ್ಕದ ಮನೆಯವ್ರು ವಿಚಾರಿಸಿದ್ಯಾ? ಇಲ್ಲ ಅಮ್ಮ, ನಮ್ಮ ಮನೆ ಬೀದಿಲೆಲ್ಲ ಕೇಳ್ಕೊಂಡು ಬಂದೆ. ಅಜ್ಜಿ ಅಲ್ಲೆಲ್ಲ ಹೋಗಿಲ್ಲ ಅಂತೆ. ಸರಿ ಇರು ಕಂದ, ನಾನು ಈಗಲೇ ಬರ್ತೀನಿ. ನೋಡವ, ಅಮ್ಮ ಬರ್ತೀನಿ ಅಂತ ಹೇಳಿದಾಳಲ್ಲ, ಏನೋ ಒಂದು ಮಾಡ್ತಾಳೆ. ಹಾಂ, ನೀನು ಅಳ್ಬೇಡ. ಸುಧಾ ಅವರೇ, ಸುಧಾ ಅವರೇ, ಸುಧಾ. ಅಂದ್ರೆ ಇವಳು ಇಷ್ಟು ದಿನ ಇಲ್ಲೇ ಇದ್ಲ, ನಮ್ಮ ಸುತ್ತಮುತ್ತನೇ ಓಡಾಡ್ತಿದ್ಲ. ಹೋದೇವ್ರೆ, ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಲ್ಲ? ಎ ಸಿ ಏನಾಗಿತ್ತು? ಬೇಕಾದ್ರೆ ಟೆಂಪ್ರೇಚರ್ ಏನು ಸ್ವಲ್ಪ ಕಡಿಮೆ ಮಾಡಿಸ್ಕೊಳ್ಳಿ. ಇಲ್ಲಪ್ಪ, ನಾನೆಲ್ಲಿ ಬೆವರ್ತಾ ಇದ್ದೀನಿ, ಸುಮ್ಮನೆ ಹಂಗೆ ಮುಖ ಒರೆಸ್ಕೊಂಡೆ. ಗೌತಮ್, ಈ ಮುಖ ಒರೆಸ್ಕೊಂಡ್ರೆ ಮುಖದಲ್ಲಿರೋ ಕೊಳೆ ಸುಸ್ತು ಎಲ್ಲ ಮಾಯ ಆಗಿ ಮುಖಕ್ಕೆ ತುಂಬಾ ಕಾಂತಿ ಬಂದ್ಬಿಡುತ್ತಪ್ಪ, ಕಾಂತಿ. ಇಲ್ಲ, ಇವತ್ತು ಯಾಕೋ ನೀವೇನೋ ಟೆನ್ಷನ್ ಇರೋ ಆಗಿದೆಯಲ್ಲ? ಅದು ಹಾಗೇನಿಲ್ವಲ್ಲ ಗೌತಮ್, ಅದು ದುಡ್ಡು. ಏನು ದುಡ್ಡು? ಅದು ಅದೇ ದುಡ್ಡು. ದುಡ್ಡಿದ್ರೆ ಎಲ್ಲವೂ ಇರುತ್ತೆ ಕಣೋ. ದುಡ್ಡಿದ್ರೆ ಈ ಬೇರೆಯವ್ರಿಗೆ ಸಹಾಯ ಮಾಡ್ಬೋದು, ಅಥವಾ ದುಡ್ಡಿದ್ರೆ ನಮ್ಮ ಬದುಕು ಚೆನ್ನಾಗಿರುತ್ತೆ. ದುಡ್ಡಿರ್ಲೇಬೇಕಲ್ವ, ದುಡ್ಡು. ಅದಕ್ಕೆ ದುಡ್ಡು. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಲ್ಲ ಮಾವ? ಅಲ್ಲ, ಮನೆಯಿಂದ ಬರ್ತಾ ಲೀಟಾಗಿ ಏನಾದರೂ ತೊಗೊಂಬಂದ್ರೆ ಹಿಂಗೆ? ಇಲ್ಲ ಅಳಿಮಯ್ಯ, ಎಣ್ಣೆ ಆನೆಗೂ ಎಣ್ಣೆ ಹಾಕೊಂಬರಲ್ಲ. ಏನು ಆಫೀಸಿಗೆ ಹೋಗೋಲ್ಲ ಎಣ್ಣೆ ಹೊಡಿಯೋಷ್ಟು ಬೇಜವಾಬ್ದಾರಿ ಮನುಷ್ಯನ ನಾನು. ಖಂಡಿತ ಎಣ್ಣೆ ಹೊಡೆದಿಲ್ಲಪ್ಪ. ಅವಾಗ ಹೋಗಿ ತೊಗೋತಾ ಇರ್ತಿರಲ್ಲ, ಅದಕ್ಕೆ ಕೇಳಿದೆ ತೊಗೊಂಬಂದಿದ್ದೀರೇನೋ ಅಂತ. ಯಾಕೆ ಮೈ ಹುಷಾರಿಲ್ವಾ? ಹೌದು ಕಣೋ, ಅದು ಮೈಗೆ ಯಾಕೋ ಆರಾಮಿದ್ದಂಗಿಲ್ಲ, ಹೆಲ್ತ್ ಅಪ್ಸೆಟ್ ಆಗಿದೆ. ವಯಸ್ಸಾಯ್ತಲ್ಲ, ಇನ್ಮೇಲೆ ಇದೆಲ್ಲ ಇದ್ದದ್ದೇ ಕಣೋ. ಈಗ ನಾನು ಅವಳನ್ನು ಬಿಟ್ಟರೆ ಅವಳು ತಪ್ಪಿಸ್ಕೋತಾಳೆ. ಹಾಗಾಗಿ ಬಿಡಬಾರ್ದು. ಅವಳನ್ನು ಹೆಂಗಾದ್ರೂ ಮಾಡಿ ಹಿಡಿದು ನಮ್ಮ ಸಿಸ್ಟರ್ ಮುಂದೆ ನಿಲ್ಲಿಸಿ ಬೇಷ್ ಅನ್ನಿಸ್ಕೋಬೇಕು. ಖಂಡಿತ ಯಾವುದೇ ಕಾರಣಕ್ಕೂ ಗೌತಮ್ ಕಣ್ಣಿಗೆ ಇವಳು ಬೀಳಬಾರ್ದು. ಗೌತಮ್ ಇವಳನ್ನು ಸತ್ತೋಗಿದ್ದಾಳೆ ಅಂತ ತಿಳ್ಕೊಂಡಿದ್ದಾನೆ. ಹಂಗೆ ಮಾಡಬೇಕು. ಸಣ್ಣ ಸುಳಿವು ಸಿಗದಂಗೆ ಇವಳನ್ನು ಸಮಾಧಿ ಮಾಡಿಬಿಡ್ಬೇಕು. ಹಾಂ ಗೌತಮ್, ಸ್ವಲ್ಪ ಗಾಡಿ ನಿಲ್ಸಕ್ಕೆ ಹೇಳ. ಗೋವಿಂದ, ಸ್ವಲ್ಪ ಗಾಡಿ ನಿಲ್ಸಪ್ಪ. ಯಾಕೆ ಮಾವ ಇಲ್ಲಿ ಗಾಡಿ ನಿಲ್ಸಕ್ಕೆ ಹೇಳ್ತಾ ಇದ್ದೀರಾ? ನಿಲ್ಸಪ್ಪ, ಹೇಳ್ತೀನಿ ನಾನು. ಯಾಕೆ ಮಾವ, ಏನಾಯ್ತು? ಅದು ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಹೇಳಿದ್ನಲ್ಲಪ್ಪ. ಇಲ್ಲ, ನನಗೆ ಗೊತ್ತಿರೋರು ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ಚೆಕಪ್ ಮಾಡಿಸ್ಕೊಡ್ತೀನಿ. ನೀನು ಆಫೀಸ್ಗೆ ಹೋಗು ಗೌತಮ್, ಆಫೀಸ್ಗೆ ಹೋಗು. ನಾನು ಅವಾಗಿಂದ ಹೇಳ್ತಾನೆ ಇದ್ದೀನಿ, ಯಾಕೋ ಒಂಥರ ಆಡ್ತಾ ಇದ್ದೀರಾ ಅಂತ. ಸರಿ ನಡೀರಿ, ನಾನು ಬರ್ತೀನಿ. ಬೇಡಪ್ಪ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕೆ ಇಟ್ಕೋತೀಯ? ನಿನಗೆ ನೀ ಸಣ್ಣ ಪುಟ್ಟದಕ್ಕೆಲ್ಲ ನೀನು ಯಾಕೆ ಬರ್ತೀಯ ಗೌತಮ್? ನನಗೆ ಗೊತ್ತು, ನಾನು ಹೋಗ್ಬರ್ತೀನಿ. ಹಾಂ, ನೀನು ಆಫೀಸ್ಗೆ ಹೋಗು, ಆಫೀಸ್ಗೆ ಹೋಗು. ಎಲ್ಲೋದ್ಲಪ್ಪ ಇವಳು? ಈಗಷ್ಟೇ ಕಣ್ಣಲ್ಲ ಕಣ್ಣಿಗೆ. ಅಳ್ಬೇಡ ಕಣವ, ಇನ್ನೇನು ಅಮ್ಮ ಬಂದ್ಬಿಡ್ತಾಳೆ. ಪುಟ್ಟ, ಅಳ್ಬೇಡ, ಸುಮ್ಮನಿರು, ಅಳ್ಬೇಡ. ಅಜ್ಜಿಗೆ ಏನೂ ಆಗಿರಲ್ಲ, ಆಯ್ತಾ? ಆಂಟಿ, ಏನಾಯ್ತು ಆಂಟಿ? ಯಾವ ಕಡೆ ಹೋದ್ರು ಅಮ್ಮ? ಮಾಮೂಲು ನಾನು ಮನೆ ಮುಂದೆ ಗುಡಿಸಿ ಸಾರಿಸಿ ರಂಗೋಲಿ ಹಾಕೋಣ ಅಂತ ಬಂದೆ. ಅಷ್ಟರಲ್ಲಿ ಪುಟ್ಟಿ ಬಂದು ನೀರು ತಗೊಂಬರ್ತೀನಿ ಅಂತ. ಸರಿ, ಪುಟ್ಟಿ ಹೋದ್ಮೇಲೆ ನಾನು ಒಳಗೋಗಿ ರಂಗೋಲಿ ತಗೊಂಬರೋಣ ಅಂತ ಹೋದೆ. ಒಳಗೋಗಿ ಹೊರಗೆ ಬಂದೆ, ಈ ಹುಡುಗಿ ಒಳಗಡೆ ಹೋಗಿ ನೋಡ್ತದೆ, ಭಾಗ್ಯಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ ಅಂದ್ಲು. ನಾನು ಒಳಗೋಗಿ ನೋಡಿದೆ, ಎಲ್ಲೂ ಕಾಣಿಸ್ತಾ ಇಲ್ಲ ಕಣವ್ವ. ಆಂಟಿ, ಎಲ್ಲ ಕಡೆ ನೋಡಿದ್ರ? ಯಾರಾದ್ರೂ ನೋಡಿರ್ತಾರಲ್ವಾ? ಎಲ್ರೂ ಕೇಳಿದ್ರ ಆಂಟಿ? ಹೂನವ್ವ, ಎಲ್ಲ ಕಡೆ ನೋಡಿದೆ, ಇರೋರ್ನೆಲ್ಲ ಕೇಳಿದೆ, ಯಾರು ಗೊತ್ತಿಲ್ಲ ಅಂತ ಇದ್ದಾರವ್ವ. ಎಲ್ಲೋದ್ಲು, ಏನಾದ್ಲು ಒಂದು ಗೊತ್ತಾಗ್ತಾ ಇಲ್ಲ ಕಣವ್ವ. ಛೇ, ಎಂತ ಕೆಲಸ ಆಗೋಯ್ತು. ಅಮ್ಮ, ಅಜ್ಜಿ ಸಿಗ್ತಲ್ಲ ಅಲ್ವಾ? ಹೌದು ಕಂದ, ಅಜ್ಜಿ ಸಿಗ್ತಾರೆ. ನಾನು ಬಂದಿದ್ದೀನಲ್ವಾ, ನಾನು ಅಜ್ಜಿನ ಹುಡುಕ್ತೀನಿ. ಹಾ ಆಂಟಿ, ಅಮ್ಮ ಇಲ್ಲಿಂದ ಹೋಗಿ ಎಷ್ಟೊತ್ತಾಯ್ತು? ನಾನು ಬೆಳಗ್ಗೆ ರಂಗೋಲಿ ಹಾಕೋ ಟೈಮಿಗೆ ಹೋಗಿದ್ದಾಳವ. ನೀನೇ ಲೆಕ್ಕ ಹಾಕು ಎಷ್ಟೊತ್ತಾಯ್ತು ಹೋಗಿ ಅಂತ. ಅಯ್ಯೋ ಆಂಟಿ, ನಾನು ಹೋಗಿ ಅಕ್ಕಪಕ್ಕದಲ್ಲಿ ಹುಡ್ಕೊಂಬರ್ತೀನಿ. ಅಮ್ಮ ಏನಾದರೂ ಸಿಕ್ಕಿದ್ರೆ ನಾನು ಕರ್ಕೊಂಬರ್ತೀನಿ. ನಿಮಗೇನಾದ್ರೂ ಅವ್ರು ಸಿಕ್ಕಿದ್ರೆ ಕುಡ್ಸ್ಕೊತೀರಾ? ಸರಿಮ್ಮ. ಅಮ್ಮ, ಅಮ್ಮ, ನಾನು ಬರ್ತೀನಿ. ಈ
ವಯಸ್ಸಲ್ಲಿ ರನ್ನಿಂಗ್ ರೇಸ್ ಮಾಡೋ ಶಿಕ್ಷೆ ಕೊಡ್ತೀಯಲ್ಲಪ್ಪ ದೇವ್ರೆ. ದೇವ್ರ ನನ್ನ ಕೈಯಲ್ಲಿ ಆಗಲ್ಲ ದೇವ್ರೆ. ಇನ್ನೇನಾದ್ರೂ ರೇಸ್ ಮಾಡಿದ್ರೆ ಡೈರೆಕ್ಟಾಗಿ ನೀನು ಪಾದ ಸೇರ್ಕೊಂಡ್ಬಿಡ್ತೀನಿ. ಅಯ್ಯೋ, ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಮಾಡಿದ್ಬಿಟ್ರೆ ಈಗಲೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅವಳನ್ನು ಕರ್ಕೊಂಡೋಗಿ ನನ್ನ ಸಿಸ್ಟರ್ ಮುಂದೆ ಸರೆಂಡರ್ ಮಾಡಿಸ್ಬೇಕು ತಿಳ್ಕೊಂಡಿದ್ದೆ, ಅದ್ರ ತಪ್ಪಿಸ್ಕೊಂಡ್ಬಿಟ್ಲಲ್ಲ. ಹಾಂ ಹಾಂ, ಆಂಟಿಸಿಪೇಟ್ರಿ ಬೇಲ್ತಾರ ಈ ವಿಷಯನ ಸಿಸ್ಟರ್ಗೆ ಮುಟ್ಟಿಸ್ಬೇಕು. ಇವ್ರು ಫೋನ್ ಮಾಡ್ತೀನಿ. ಈ ಅಣ್ಣ ಯಾಕೋ ನನ್ನನ್ನು ಬಿಡಲ್ಲ. ಅಯ್ಯೋ ದೇವ್ರೆ, ಸಿಚುವೇಶನ್ ಇಷ್ಟು ಟೈಟ್ ಆಗಿದೆ, ಈಗಲೂ ಕಾಲ್ ರಿಸೀವ್ ಮಾಡ್ಕೋತಿರಲ್ಲ ಸಿಸ್ಟರ್. ಇರು. ಹಲೋ ಸಿಸ್ಟರ್. ಏನಣ್ಣ ನೀನು ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಬ್ಯುಸಿಯಾಗಿದ್ದೀನಿ ಅಂತ ತಾನೇ ಅರ್ಥ? ಮತ್ತೆ ಪದೇ ಪದೇ ಯಾಕೆ ಫೋನ್ ಮಾಡ್ತಾ ಇದೆಯಾ? ಅಂಥದ್ದೇನು ಅರ್ಜೆಂಟು? ಹಗಲಲ್ಲೇ ಕನ್ಸು ಬಿತ್ತಾ ಅಥವಾ ನಿನ್ನ ಕಣ್ಣು ಮತ್ತೆ ಅದ್ರಕ್ಕೆ ಶುರುವಾಯ್ತಾ? ನನಗೆ ಗೊತ್ತು, ಇದೇ ಥರ ಏನೋ ಹೇಳಿ ನನಗೆ ಭಯ ಪಡಿಸೋದಕ್ಕೆ ಫೋನ್ ಮಾಡಿರ್ತೀಯ ಅಂತ. ಅದಕ್ಕೆ ನಾನು ಫೋನ್ ತೆಗಿಲಿಲ್ಲ. ಎಲ್ಲಿ ಬಿಡ್ತೀಯ ನೀನು? ಸರಿ ಹೇಳು, ಏನು ವಿಷಯ ಅಂತ. ಸಿಸ್ಟರ್, ನಾನು ಹೇಳಿಲ್ವಾ ನನ್ನ ಎಡಗನ್ನು ಅದ್ರಿದ್ರೆ ಏನೋ ಎಡವಟ್ಟಾಗುತ್ತೆ ಅಂತ? ನಾನೊಂದು ವಿಷಯ ಹೇಳ್ತೀನಿ ಈಗ, ಆಗ ನಿನ್ನ ಎಡಗನ್ನು ಬಲಗನ್ನು ಎಲ್ಲ ಒಟ್ಟಿಗೆ ಎದುರುತ್ತೆ ನೋಡು. ಸಿಸ್ಟರ್, ನಾವು ಅವಳನ್ನು ಯಾರ್ಯಾರಿಗೋ ಹೇಳಿ ಎಲ್ಲೆಲ್ಲೋ ಹುಡುಕ್ತಾ ಇದೀವಿ. ಅವಳು ಎಲ್ಲೆಲ್ಲೋ ಇಲ್ಲ, ಇಲ್ಲೇ ನಮ್ಮ ಸುತ್ತಾನೆ ಇದ್ದಾಳೆ. ಯಾರ ಬಗ್ಗೆ ಮಾತಾಡ್ತಾ ಇದೆಯಣ್ಣ? ಸಿಸ್ಟರ್, ಇನ್ಯಾರ ಬಗ್ಗೆ ಸಿಸ್ಟರ್? ನಮ್ಮ ಪಾಲಿನ ದೌರ್ಭಾಗ್ಯ ಭಾಗ್ಯನ ಬಗ್ಗೆ. ಸಿಸ್ಟರ್, ನಾನು ಅವಳನ್ನು ಇವತ್ತು ಕಣ್ಣಾರೆ ನೋಡಿದೆ ಸಿಸ್ಟರ್. ದೇವರಾಣಿಗೂ ಸುಳ್ಳಲ್ಲ, ನಿಜವಾಗ್ಲೂ ನೋಡಿದೆ ಸಿಸ್ಟರ್. ಏನು ಹೇಳ್ತಾ ಇದೆಯಣ್ಣ? ನೀನು ಅವಳನ್ನ ನೋಡಿದ್ಯಾ? ಎಲ್ಲೋ ದೂರದಲ್ಲಿ ನೋಡಿದ್ದಲ್ಲ ಸಿಸ್ಟರ್, ಹತ್ತಿರದಿಂದ ಝೂಮ್ ಹಾಕೊಂಡು ಕ್ಲೋಸ್ ಅಪ್ ಅಲ್ಲಿ ನೋಡಿದ್ದೀನಿ. ಅವಳೆ ಅಂತಲೇ ಪಕ್ಕ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಸಿಸ್ಟರ್, ಇಲ್ಲೇ ಇದ್ದಾಳೆ ನಮ್ಮ ಹತ್ತಿರದಲ್ಲೇ. ಅವಳನ್ನ ಫಾಲೋ ಮಾಡೋದು ಬಿಟ್ಟು ನನ್ನ ಹತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಿಲ್ಲ. ಹೋಗ್ಬೇಕು, ಅವಳನ್ನ ಹುಡುಕು. ಅಣ್ಣ, ಯಾವುದೇ ಕಾರಣಕ್ಕೂ ಅವಳು ಮಿಸ್ ಆಗಬಾರ್ದು. ಅವಳು ಎಲ್ಲೇ ಇದ್ದರೂ ಹೇಳ್ಕೊಂಡು ಬಾ. ಅವಳು ನಿನ್ನ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾಳೆ ಅಂತಂದರೆ ಇನ್ನು ಯಾರ ಕಣ್ಣಿಗೂ ಅವಳು ಕಾಣಿಸ್ಕೋಬಾರ್ದು. ಹಾಗೆ ಮಾಡಬೇಕು. ಸರಿ ಸಿಸ್ಟರ್, ನಾನೊಂದು ಹುಡುಕ್ತೀನಿ, ನಿಂಗೆ ಕ್ಷಣಕ್ಕೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಂದರೆ ಅವಳು ಇಷ್ಟು ದಿನ ನಮ್ಮ ಸುತ್ತಮುತ್ತನೇ ಇದ್ಲಾ? ಅಕ್ಕ, ನಮ್ಮಮ್ಮ ಏನಾದ್ರು ಬಂದಿದ್ರ ಈ ಕಡೆ? ಇಲ್ಲ ಸುಧಾ, ನಾನು ನೋಡಿಲ್ಲ. ಅಯ್ಯೋ, ಅಣ್ಣ, ನಮ್ಮಮ್ಮನ ಏನಾದ್ರು ನೋಡಿದ್ರ? ನೀವ್ ನೋಡಿದ್ರ? ಆಂಟಿ, ನಮ್ಮಮ್ಮನ್ ನೋಡಿದ್ರ? ಏನ್ರಿ ಎರಡೆರಡು ಫೋನ್ ಇಟ್ಕೊಂಡು ಏನೋ ಟೆನ್ಷನ್ ಇದ್ದೀರಲ್ಲ? ಸುಧಾ ಅವ್ರು ಇನ್ನೂ ಬಂದಿಲ್ಲ, ಅವ್ರಿಗೋಸ್ಕರ ಕಾಯ್ತಿದ್ದೀನಿ. ಸುಧಾ ಬಂದಿಲ್ವಾ? ಎಲ್ಲಿಗೆ ಹೋದ್ಲು? ನಾನು ಬೆಳಗ್ಗೆ ಹೋಗುವಾಗ ಮನೇಲೇ ಇದ್ಲಲ್ಲ. ಅರೆ, ಅದು ತಿಂಡಿಗೆ ಅಂತ ನಾವು ಕೆಳಗೆ ಕೂತಿದ್ವಾ, ನಾನು ನಿಮಗೇನೋ ಹೇಳಬೇಕು ಅಂತ ಫೋನ್ ತೊಗೊಂಡು ಕೆಳಗೆ ಬರೋ ಅಷ್ಟರಲ್ಲಿ ಅವ್ರು ಓಡೋಗ್ತಿದ್ರು. ನಾನು ಸುಧಾ ಸುಧಾ ಅಂತ ಕರೆದೆ, ಆದರೆ ಅವ್ರು ನನ್ನ ಮಾತು ಕೇಳಿಸ್ಕೊಂಡೆಲ್ಲ, ಹಾಗೆ ಓಡೋಗ್ಬಿಟ್ರು. ಇನ್ನೂ ಬಂದಿಲ್ಲ ನೋಡಿ. ಹೌದಾ? ಅವ್ರು ಯಾರೋ ಪಕ್ಕದ ಮನೆಯವ್ರ ನಂಬರ್ ಇತ್ತಲ್ಲ, ಅವ್ರಿಗೆ ಫೋನ್ ಮಾಡಬೇಕಾಗಿತ್ತು. ಮಾಡಿದೆ ನಾನು, ಅವ್ರ ಫೋನಿಂದಾನು ಮಾಡಿದೆ, ನನ್ನ ಫೋನಿಂದಾನು ಮಾಡಿದೆ, ಬಟ್ ಅವ್ರ ಫೋನೇ ಎತ್ತಿಲ್ಲ. ನೀವು ಕೂಗಿದ್ರು ಕೇಳಿಸ್ಕೊಳ್ದೆ ಓಡೋದ್ಲಾ? ಯಾಕೋ ಡೌಟ್ ಬರ್ತಾ ಇದೆಯಲ್ಲ. ಅವಳ ಕೈಯಲ್ಲಿ ಬ್ಯಾಗ್ ಏನಾದರೂ ಇತ್ತಾ? ಇಲ್ವಲ್ಲ. ಮನೇಲಿ ಎಲ್ಲ ಐಟಮ್ಸು ಹಾಗೆ ಇದೆ ತಾನೇ? ಅಲ್ಲ, ರಾತ್ರಿ ಎಲ್ಲ ಇಲ್ಲಿ ಉಳಿಸ್ಕೊಂಡಿದ್ವಲ್ಲ, ಏನಾದರೂ ಪ್ಲ್ಯಾನ್ ಮಾಡಿ ಜ್ಯುವೆಲರಿ ಎತ್ಕೊಂಡು ಹೋಗಿದ್ದಾಳ ಏನು ಅಂತ? ಗೌತಮ್ ಅವರೇ, ನೀವು ಹೀಗೆ ಮಾತಾಡ್ತಿದ್ದೀರಾ? ನೀವು ಅವ್ರನ್ನ ನಿಮ್ಮ ತಂಗಿ ಅಂತ ಅನ್ಕೊಂಡಿದ್ರಿ, ನಿಮ್ಮ ಕೈಯಾರೆ ಅವ್ರಿಗೆ ಊಟ ತಿನ್ಸಿದ್ದೀರಾ. ಅದು ಅಲ್ಲದೆ ಅವ್ರು ಎಷ್ಟು ಸ್ವಾಭಿಮಾನಿ, ನಾವು ದುಡ್ಡು ಕೊಟ್ಟರು ಅವ್ರು ತಗೊಂಡಿಲ್ಲ. ನೀವು ಅವ್ರ ಬಗ್ಗೆ ಈ ರೀತಿ ಮಾತಾಡ್ತಿದ್ರಲ್ಲ. ಛೇ ಭೂಮಿಕಾ ಅವರೇ, ಜಗತ್ತಿನಲ್ಲಿ ಎಂತೆಂಥ ಫ್ರಾಡ್ಸ್ ಇರ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ? ದಿನ ಬೆಳಗಾದ್ರೆ ಪೇಪರ್ನಲ್ಲಿ ಟಿವಿನಲ್ಲಿ ನೋಡ್ತಾನೆ ಇರ್ತೀವಿ. ಕೆಲವರು ಎರೆಹುಳು ಹಾಕ್ಬಿಟ್ಟು ಸಣ್ಣ ಮೀನು ಹಿಡಿತಾರೆ, ಇನ್ನು ಕೆಲವರು ಸಣ್ಣ ಮೀನು ಹಾಕ್ಬಿಟ್ಟು ದೊಡ್ಡ ತಿಮಿಂಗ್ಲ ಹಿಡಿತಾರೆ. ಇಲ್ಲ ಗೌತಮ್,
ನೀವು ತುಂಬ ಅತಿಯಾಗಿ ಯೋಚನೆ ಮಾಡ್ತಿದ್ದೀರಾ. ನಾನು ಅತಿಯಾಗಿ ಯೋಚನೆ ಮಾಡೋ ಥರ ಆಗಿದೆ. ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಗೊತ್ತಿಲ್ವಾ? ಅಲ್ರಿ ಈ ಥರ ಎಲ್ಲ ಆದಮೇಲೆ ನಾನು ಯಾರನ್ನಾದರೂ ಹೇಗೆ ನಂಬಲಿ ಹೇಳಿ? ನಿಮ್ಮ ಸಿಚುವೇಶನ್ ನನಗೆ ಅರ್ಥ ಆಗುತ್ತೆ, ಬಟ್ ಇಷ್ಟು ಬೇಗ ಯಾವ ಕನ್ಕ್ಲೂಷನ್ಗೂ ಬರಬೇಡಿ. ಮೇ ಬಿ ನನಗೆ ಹೇಳಿ ಹೋಗಿದ್ದಿದ್ರೆ ನೀವು ಹೋಗ್ಬಿಡಿ ಇಲ್ಲೇ ಇರಿ ಅಂತ ನಾನು ಹೇಳ್ತಿದ್ದೆ, ಅದಕ್ಕೆ ನನಗೆ ಹೇಳ್ದೆ ಹೋಗಿದ್ದಾರೆ. ಫೋನ್ ಬಿಟ್ಟು ಹೋಗಿದ್ದಾರಲ್ಲ, ಅವ್ರು ಬರ್ತಾರೆ ಬಿಡಿ. ಬಂದರೆ ಸರಿ, ಬರದೇ ಹೋದರೆ ಯಾಕೆ ಎಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಬರ್ದೇ ಇದ್ರೆ ಆಮೇಲೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ನಿಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡೋದಕ್ಕೆ ನಾನು ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬರ್ತೀನಿ. ಓಕೆ, ನೀವು ರಿಲ್ಯಾಕ್ಸ್ ಮಾಡಿ. ಹೇಳ್ದೆ ಹೋಗುವಂಥ ಅವಸರ ಏನಿತ್ತು? ಹೇಳ್ಬಿಟ್ಟೆ ಹೋಗ್ಬೋದಲ್ಲ, ಸುಮ್ಮನೆ ತಲೆ ಗುಳ ಬಿಡೋದು. ನೋಡ್ಕೊಂಡೆ ಅವ್ನು ಹೋಗಲ್ಲ. ಅವಾಗಿಂದ ಆರ ಮೇಲೆ ಆರ ನೋಡ್ತಾ ಇದ್ರೆ ನಿನ್ ಪಾಡಿಗೆ ನೀನು ಹೋಗ್ತಾ ಇದೆಯಲ್ಲ. ಪುಟ್ಟು ಅಲ್ಲೋಡ ಅಜ್ಜಿ, ಬಾ. ಅಮ್ಮ ಅಮ್ಮ, ಇಲ್ಲೇನಮ್ಮ ಮಾಡ್ತಿದ್ಯಾ ನೀನು? ಮನೆ ಹತ್ರ ಎಲ್ಲ ಎಷ್ಟು ಹುಡ್ಕಾಡ್ದೆ ಗೊತ್ತಾ? ನೀನ್ ಸಿಕ್ಕಿಲ್ಲ ಅಂದ ತಕ್ಷಣ ಎಷ್ಟು ಭಯ ಆಯ್ತು ನನ್ಗೆ. ಯಾಕಮ್ಮ ಹಿಂಗ್ ಮಾಡ್ದೆ? ಓ, ಈ ಅಮ್ಮನ ಮಹಾತಾಯಿ ಮಗಳು ನೀನೇನಾ? ನೋಡ ಗಟ್ಮುಟ್ಟಾಗಿದ್ಯಾ, ಭಿಕ್ಷೆ ಬೇರೆ ಕಳ್ಸಿದ್ಯಲ್ಲ. ಅಣ್ಣ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ನಮ್ಮಮ್ಮಂಗೆ ಆರೋಗ್ಯ ಸರಿ ಇಲ್ಲ. ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಅವ್ರು ಇಲ್ಲಿಗೆ ಹೆಂಗ್ ಬಂದ್ರು ಅಂತಾನು ಗೊತ್ತಿರಲ್ಲ ಅವ್ರಿಗೆ. ಇವ್ರಿಗೋಸ್ಕರ ಬೇಕಾದ್ರೆ ನಾನ್ ಭಿಕ್ಷೆ ಬೇಡ್ಬಿಟ್ಟು ಸಾಕ್ಬಿಡ್ತೀನಿ. ಅವ್ರಿಗೆ ಹಂಗೆಲ್ಲ ಮಾಡಕ್ ಬಿಡಲ್ಲ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಅಣ್ಣ. ಒಂದ್ ಸ್ವಲ್ಪ ಮನೆಯವ್ರಿಗೂ ಬಿಡ್ತೀರಾ? ಸರಿ ಅಮ್ಮ, ಆಯ್ತು. ಎಲ್ಲೋದ್ಲಪ್ಪ ಇವಳು? ಇಲ್ಲೆಲ್ಲ ಅಮ್ಮ, ಸಿಗ್ನಲ್ ಮುದುಕಿ ಭಿಕ್ಷೆ ಬೇಡ್ತಾ ಇದ್ಲಲ್ಲ, ಅವಳ ನೋಡಿದ್ರ? ಒಂದ್ ಹುಡುಗಿ ಬಂದು ಕರ್ಕೊಂಡು ಹೋದ ನೋಡಿ. ಆ ಹುಡುಗಿ ಅಂದ್ರೆ ಭಾಗ್ಯನ ಮಗಳ, ಅಂದ್ರೆ ಗೌತಮ್ ತಂಗಿ. ಅವರಿಬ್ರು ಒಟ್ಟಿಗಿದಾರ? ಅಯ್ಯೋ ದೇವ್ರೆ, ಹೆಂಗೋದ್ಲು ಅವಳು? ಆಟೋದಲ್ಲಿ ಹೋದ್ರ ನೋಡಿ. ಅಯ್ಯೋ ದೇವ್ರೆ, ಕಣ್ಣಿಗೆ ಕಾಣಿಸಿದ್ರು ಕೈ ಸಿಗದಂಗೆ ಆಗೋಗ್ಬಿಟ್ಲಲ್ಲ. ರನ್ನಿಂಗ್ ರೇಸ್ ಮಾಡಿದ್ದೆಲ್ಲ ವೇಸ್ಟ್ ಆಗೋಗ್ಬಿಡ್ತಲ್ಲ. ಇನ್ನು ಸಿಸ್ಟರ್ಗೆ ಹೆಂಗ್ ಮುಖ ತೋರಿಸ್ಲಿ? ಅಯ್ಯೋ ದೇವ್ರೆ. ಭಾಗ್ಯ ಗೌತಮ್, ಗೌತಮ್ ಭಾಗ್ಯ. ಅಣ್ಣ, ಏನಾಯ್ತು ಅಣ್ಣ? ಏನಾಯ್ತು ಹೇಳು. ಅವ್ಳು ಸಿಕ್ಕಿದ್ಲ? ಹೇಳಣ್ಣ. ಈಗ ಹೇಳು, ಏನಾಯ್ತು? ಅವ್ಳು ಸಿಕ್ಕಿದ್ಲ? ಇಲ್ಲ ಸಿಸ್ಟರ್, ತಪ್ಪಿಸ್ಕೊಂಡ್ಬಿಟ್ಲು. ತಪ್ಪಿಸ್ಕೊಂಡ್ಲ? ಅಣ್ಣ, ನೀನು ಅವಳನ್ನ ಸರಿಯಾಗಿ ನೋಡಿದ್ಯಾ? ಇಲ್ಲ ಬೇರೆ ಯಾರನ್ನು ನೋಡಿ ಅವಳು ಅಂತ ತಪ್ಪು ತಿಳ್ಕೊಂಡ್ಯಾ? ಇಲ್ಲ ಸಿಸ್ಟರ್, ಅವಳೇ. ಬೇಕಾದ್ರೆ ನೀನೇ ನೋಡು, ತಗೋ ನೋಡು. ಈಗೇನು ಹೇಳ್ತೀಯ ಸಿಸ್ಟರ್? ಇದು ಅವಳೇ ತಾನೇ? ಅವಳೇ ಅಣ್ಣ. ಅವಳು ಸರ್ಕಲಲ್ಲಿ ಭಿಕ್ಷೆ ಬಿಡ್ತಿದ್ಲು ಸಿಸ್ಟರ್, ಭಿಕ್ಷೆ. ಗೌತಮ್ ಅವಳಿಗೆ ದುಡ್ಡು ಕೊಟ್ಟ. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಗೌತಮ್ ಅವಳನ್ನು ನೋಡಲಿಲ್ಲ ಅಷ್ಟೇ. ನಾನು ಕಾರಿಂದ ಇಳಿದು ಅವಳನ್ನು ಹಿಡಿಬೇಕನ್ನೋಷ್ಟರಲ್ಲಿ ನಮ್ಮ ಕಾರ್ ಮೂವ್ ಆಗ್ಬಿಡ್ತು. ನಾನು ಮುಂದಕ್ಕೆ ಹೋಗಿ ಗೌತಮ್ಗೆ ಸಬೂಬ್ ಹೇಳಿ ಹಿಂದಕ್ಕೆ ಬಂದು ನೋಡ್ತೀನಿ ಸಿಸ್ಟರ್,
ಅವಳು ನಾಪತ್ತೆ. ಆಮೇಲೆ ಅಕ್ಕಪಕ್ಕದವ್ರನ್ನ ವಿಚಾರಿಸಿದಾಗ ಯಾವುದೋ ಒಂದು ಹುಡುಗಿ ಬಂದು ಅವಳನ್ನು ಕರ್ಕೊಂಡು ಹೋದ್ಲು ಅಂತ ಗೊತ್ತಾಯ್ತು ಅಷ್ಟೇ. ಹುಡುಗಿನ ಯಾರಂತೆ ಅವಳು? ಇನ್ಯಾರಾಗಿರ್ತಾರೆ ಸಿಸ್ಟರ್? ಅವಳು ಮಗಳೇ ಆಗಿರ್ತಾಳೆ. ನೋಡಿದ್ಯಾ ಸಿಸ್ಟರ್, ಈಗಲಾದ್ರೂ ನೀನು ಅಣ್ಣನ ನಂಬ್ತೀಯ? ನನ್ನ ಎಡಗಣ್ಣ ಅದ್ರಿದ್ದು ಯಾಕೆ ಅಂತ ಗೊತ್ತಾಯ್ತಾ? ಅಮ್ಮ ಮಗಳು ಇಷ್ಟು ದಿನ ನಮ್ಮ ಸುತ್ತನೇ ಅಂದ್ರೆ ನಮ್ಮ ಸರೌಂಡಿಂಗಲ್ಲ ಇದ್ರು ನಮ್ಮ ಕಣ್ಣಿಗೆ ಬೀಳಲೇ ಇಲ್ವಲ್ಲ ಸಿಸ್ಟರ್. ಗೌತಮ್ ಏನಾದರೂ ಅವಳನ್ನು ನೋಡಿದ್ದಿದ್ರೆ ನಮ್ಮ ಕತೆ ತುಂಬ ಕಷ್ಟ ಆಗಿರೋದು ಸಿಸ್ಟರ್. ಸಿಸ್ಟರ್, ಇನ್ನು ನಾವು ಮೈ ಮರೆಯೋಂಗಿಲ್ಲ. ಆದಷ್ಟು ಬೇಗ ಇದಕ್ಕೊಂದು ವ್ಯವಸ್ಥೆ ಆಗಬೇಕು. ಹಾಂ, ಅದಕ್ಕೇನು ವ್ಯವಸ್ಥೆ ಮಾಡಬೇಕೋ ಮಾಡೋಣ. ಆದರೆ ನನ್ನನ್ನು ಕೊರೀತಾ ಇರೋ ಪ್ರಶ್ನೆ ಏನಂದರೆ, ಅವಳು ರಸ್ತೆಯಲ್ಲಿ ಭಿಕ್ಷೆ ಬೇಡುವಂಥ ಪರಿಸ್ಥಿತಿಗೆ ಹೇಗೆ ಬಂದು ಅಂತ ನನಗೂ ಅರ್ಥ ಆಗ್ತಿಲ್ಲ ಸಿಸ್ಟರ್. ಅಲ್ಲ, ಇಲ್ಲಿಂದ ಹೋದವಳು ಅದು ಹೇಗೆ ಇಷ್ಟೊಂದು ಅಭ್ಯಪಾರಿ ಆದ್ಲು ಅಂತ. ಅದಿರಲಿ ಸಿಸ್ಟರ್, ಈಗ ನಾವೇನು ಮಾಡಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋದು ಸಿಸ್ಟರ್. ನನಗೆ ತುಂಬ ಹೆದರಿಕೆ ಆಗ್ತಾ ಇದೆ. ಇವತ್ತಲ್ಲ ನಾಳೆ ಅಮ್ಮ ಮಗಳು ಇಬ್ಬರು ಗೌತಮ್ ಕಣ್ಣಿಗೆ ಬಿದ್ದರೆ ನಾವೇನು ಮಾಡೋದು? ಹಂಗೇನಾದ್ರೂ ಆದರೆ ನಮ್ಮ ಕತೆ ಮುಗೀತಷ್ಟೇ. ಅಣ್ಣ, ಅಂಥದ್ದು ಏನೂ ಆಗಲ್ಲ. ಎಷ್ಟು ವರ್ಷ ಗೌತಮ್ ಕಣ್ಣಿಗೆ ಕಾಣಿಸ್ದೇ ಇರೋಳು ಈಗ ಕಾಣಿಸ್ಬಿಡ್ತಾಳ? ಬೆಂಗಳೂರಣ್ಣ, ಇದು ಸಮುದ್ರ. ಏನೋ ನಿನಗೆ ಕಾಣಿಸ್ಕೊಂಡ್ಲು ಅಂತ ಗೌತಮ್ ಕಣ್ಣಿಗೂ ಕಾಣಿಸ್ಕೋಬೇಕು ಅಂತ ಏನಿಲ್ವಲ್ಲ. ಆದರೆ ಅವಳು ಎಲ್ಲಿದ್ದಾಳೆ ಅಂತ ನಮ್ಗೆ ಅಂದಾಜು ಸಿಕ್ಕಿದೆ. ಅಷ್ಟು ಸಾಕು ನಮಗೆ. ನಮ್ಮ ಅರ್ಧ ಕೆಲಸ ಕಮ್ಮಿ ಆದಾಗೆ. ನೀನು ಇವತ್ತು ಅವಳನ್ನ ಅಲ್ಲಿ ನೋಡಿದ್ಯಾ ಅಂದಮೇಲೆ ಅವಳು ಮತ್ತೆ ಅದೇ ಜಾಗಕ್ಕೆ ಬಂದೇ ಬರ್ತಾಳೆ.